ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಮಕ್ತಂಪುರ್ ಗದ್ದಿಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಶ್ರೀ ಚರಲಿಂಗ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮದಲ್ಲಿ ಹಾಗೂ ಬಸವ ಬುತ್ತಿ ಅರ್ಪಣೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಮಕ್ತಂಪುರ್ ಗದ್ದಿಗೆ ಮಠದಲ್ಲಿ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಶ್ರೀ ಚರಲಿಂಗ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮದಲ್ಲಿ ಹಾಗೂ ಬಸವ ಬುತ್ತಿ ಅರ್ಪಣೆ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನಗರದ ಸರಫ್ ಬಜಾರ್ನಿಂದ ಗದ್ದಿಗೆ ಮಠದವರೆಗೆ ಮುತ್ತೈದೆಯರಿಂದ ಬಸವ ಬುತ್ತಿ ಮೆರವಣಿಗೆ ಜರುಗಿತು. ಈ ವೇಳೆ ಮಾತನಾಡಿದ ಗದ್ದಿಗೆ ಮಠದ ಚರಲಿಂಗ ಶ್ರೀಗಳು, ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮ ಹಾಗೂ ಬಸವ ಬುತ್ತಿ ಅರ್ಪಣೆ ಸಮಾರಂಭವು ಭಕ್ತರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಜರುಗಿತು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲಬುರಗಿಯ ಗದ್ದಿಗೆ ಮಠದ ಕರ್ತೃ ರೇವಣಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಹಾಗೂ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನದ ಅಂಗವಾಗಿ ಇವತ್ತಿನ ವಿಶೇಷವಾಗಿರುವಂತಹದ್ದು ಬಸವ ಬುತ್ತಿ ಕಾರ್ಯಕ್ರಮ. ಬಸವ ಬುತ್ತಿ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಗದ್ದಿಗೆ ಮಠದ ತಾಯಂದಿರು ಕೂಡಿಕೊಂಡು ವಿಶೇಷವಾಗಿರುವಂತಹ ಮೆರವಣಿಗೆಯ ಮೂಲಕವಾಗಿ ನಮ್ಮ ಗದ್ದಿಗೆ ಮಠಕ್ಕೆ ಸುಮಾರು 1,000-2,000 ರೊಟ್ಟಿಗಳನ್ನು ಮಾಡಿಕೊಂಡು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠದ ಒಂದು ಜಾತ್ರಾ ಮಹೋತ್ಸವ ಅಂತಂದರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಒಂದು ಹೆಸರಿನ ಮೇಲೆ ಸಮಾಜ ಸಂಜೀವಿನಿ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ, ಅದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠದ ಜಾತ್ರಾ ಮಹೋತ್ಸವ ಅಂತಂದ್ರೆ ಅದು ಹೋಳಿಗೆಯ ಜಾತ್ರೆ ಅನ್ನುವ ರೀತಿಯೊಳಗೆ ನಮ್ಮೆಲ್ಲ ಗದ್ದಿಗೆ ಮಠದ ಸಕಲ ಸದ್ಭಕ್ತರು ಮಾಡಿಕೊಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠ ಯಾವಾಗಲೂ ಸಹಿತ ಸಮಾಜಕ್ಕಾಗಿ, ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ಕೊತ ಬಂದಿದೆ. ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಎಂದು ತಿಳ್ಕೊಂಡು ಮಠ ಮತ್ತು ಮಠದ ಸಕಲ ಸದ್ಭಕ್ತರು ಯಾವಾಗಲೂ ಸಹಿತ ಕಂಕಣಬದ್ಧರಾಗಿ ನಿಂತುಕೊಂಡು ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೀನಿ. ಬಳಿಕ ಮಾತನಾಡಿದ ಶರಣು ಪಪ್ಪ ಅವರು, ಮಕ್ತಂಪುರ್ ಗದ್ದಿಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದ್ದು, ಜಾತ್ರಾ ಉತ್ಸವಕ್ಕೆ ಭಕ್ತರ ದಂಡು ಹರಿದು ಬರುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಎಂದು ಹೇಳಿದರು. ಮಹೋತ್ಸವದ ಅಂಗವಾಗಿ ಮಠದಲ್ಲಿ ಸುಮಾರು 15 ದಿವಸಗಳ ಒಂದು ಪ್ರವಚನ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಸಮಾಜ ಸಂಜೀವಿನಿ ಒಂದು ಪ್ರಶಸ್ತಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಸಮಾಜ ಸಂಜೀವಿನಿ ಪ್ರಶಸ್ತಿ ನೀಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 15 ದಿವಸಗಳ ಒಂದು ವಿಶೇಷವಾಗಿ ಇರುವಂಥ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿವಸ ಬಸವ ಬುತ್ತಿ ಒಂದು ತಾಯಂದಿರು ಇವತ್ತು ನಮ್ಮ ಗದ್ದಿಗೆ ಮಠದ ಕರ್ತೃ ಹಾಗೂ ನಮ್ಮ ಚರಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಅರ್ಪಿಸಿ ಇವತ್ತು ಬಸವೇಶ್ವರ ಒಂದು ದೇವಸ್ಥಾನದಿಂದ ಸುಮಾರು ಅಂದರೆ ಸೂಪರ್ ಮಾರ್ಕೆಟು, ಕಪಡ ಬಜಾರ್ ಹಾಗೂ ತಹಸೀಲ್ ಆಫೀಸಿಂದ ಮೆರವಣಿಗೆ ಮೂಲಕ ಇವತ್ತಿನ ದಿವಸ ಎಲ್ಲ ತಾಯಂದಿರು ಬಸವ ಬುತ್ತಿಯನ್ನು ನಮ್ಮ ಗದ್ದಿಗೆ ಮಠದ ಚರಲಿಂಗ ಮಹಾಸ್ವಾಮಿಗಳ ಒಂದು ಪಾದಗಳಿಗೆ ಅರಿಸಿ ಇವತ್ತಿನ ದಿನ ಒಂದು ಒಳ್ಳೆಯ ರೀತಿಯಿಂದ ಒಂದು ಸಂಸ್ಕಾರವನ್ನು ಮೆರೆತಿದ್ದಾರೆ. ಎಲ್ಲ ನನ್ನ ಅಕ್ಕ ತಂಗಿರಿ ತಾಯಂದಿರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಇವತ್ತಿನ ದಿವಸ ಏನು ಒಂದು ಹುಮ್ಮಸದಿಂದ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಗದ್ದಿಗೆ ಮಠ ಹಾಗೂ ನನ್ನ ವತಿಯಿಂದ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಾ, ಇದೇ ರೀತಿ ತಾವು ಈ ಒಂದು ನಮ್ಮ ಭಾರತದ ಸಂಸ್ಕಾರ ಉಳಿಸಬೇಕು ಅಂತಂದರೆ ನೀವೆಲ್ಲ ಇದೇ ರೀತಿಯಾಗಿ ಪುರಾಣ ಪುಣ್ಯಕಥೆಗಳಲ್ಲಿ ಭಾಗವಹಿಸಬೇಕು. ಒಂದು ಸನಾತನ ಒಂದು ಏನು ನಮ್ಮ ಒಂದು ಧರ್ಮ ಇದೆ, ಆ ಧರ್ಮ ಉಳಿಬೇಕಂದ್ರೆ ತಮ್ಮೆಲ್ಲರ ಒಂದು ಈ ಏನು ಕೊಡುಗೆ ಇದೆ, ಇದು ಇದೇ ರೀತಿಯಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರುವಂತೆ ತಾವೆಲ್ಲರೂ ಮಾಡ್ತಾಯಿದ್ದೀರಿ. ಇದೇ ರೀತಿಯಾಗಿ ಮುಂದುವರಿದಂತ ನಾನು ಕೇಳ್ಕೊಳ್ತಾ, ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಗದ್ದಿಗೆ ಮಠದ ವತಿಯಿಂದ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ರಾಜಟೇಶ್ವರ ದೇವರು, ಶ್ರೀಧರ್ ರತ್ನಗಿರಿ, ಸುರೇಶ್ ರಂಗದಾಳ್, ಚಂದ್ರಕಾಂತ್ ಕುಂಸಿ, ಸುರೇಶ್ ನವಲೆ, ಸತೀಶ್ ಅಷ್ಟಗೀಕರ್, ಮಹಾದೇವ್ ಕಪನೂರ್, ಮಲ್ಲಿನಾಥ್ ಪಾಟೀಲ್ ಕಾಳಗಿ, ಚಂದ್ರಕಾಂತ್ ಡಂಬಾಳ್, ಶಿವಂ ಉದನೂರ್, ಸಚಿನ್ ನಂದ್ಯಾಳ್, ನಾನಾಗೌಡ, ಸಂಗಣ್ಣ ಉದನೂರ್, ಶಿವಲಿಂಗಪ್ಪ ಕಿಣಿಗಿ, ಶರಣಪ್ಪ ಜೀವಣಗಿ ಸೇರಿದಂತೆ ಬಡಾವಣೆಯ ಮುಖಂಡರು, ರೇವಣಸಿದ್ದೇಶ್ವರ ಅಕ್ಕನ ಬಳಗ ಮಹಿಳಾ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.